ಆ ಟೈಮಲ್ಲಿ ಏನಪ್ಪ ಯಾರೋ ಚಾಕು ಹಾಕೋದ್ರು ಅಂದ್ರು ನಾನು ಎದ್ದು ಹೊರಗಡೆ ಬಂದೆ. ನನ್ನ ಮಗ ವರ್ಕ್ ಮಾಡ್ತಿದ್ದ, ನನ್ನ ದೊಡ್ಡ ಮಗ ವರ್ಕ್ ಮಾಡ್ತಿದ್ದ. ಅವರು ಯೋಗಿ ಸರ್ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದವನೇ ಹೊರಗೆ ಹೋದ. ನಾನು ಹಂಗೆ ಎದ್ದು ಬಂದೆ. ನಾನು ಎದ್ದು ಬರೋ ಅಷ್ಟೊತ್ತಿಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಅಷ್ಟೇ ಗೊತ್ತಿದ್ದು. ಅಲ್ಲಿಂದ ಹಂಗೆ ಶಿವಮೊಗ್ಗ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲ ಸರ್, ಯಾವಾಗೂ ಆಗಿಲ್ಲ. ಆಮೇಲೆ ಅವ್ನು ಯಾರು ಸುದ್ದಿಗೂ ಹೋದವನಲ್ಲ ಹಂಗೆ, ಆ ದ್ವೇಷನೂ ಇಲ್ಲ. ಆಮೇಲೆ ಅವ್ರನ್ನ ಫಸ್ಟ್ ಆಫ್ ಆಲ್ ನೋಡಿದ್ದೆ ಇದೇ ಫಸ್ಟ್. ಅವನು ನಾನು ಗೊತ್ತಿಲ್ಲ ಸರ್, ನಾನು ಯಾರನ್ನೂ ನೋಡಿಲ್ಲ. ಅವನಿಗೆ ಗೊತ್ತು ಅಪರಿಚಿತ ಮುಖನೋ ಪರಿಚಯನೋ, ನನಗೆ ಗೊತ್ತಿಲ್ಲ. ಅದು ಏನೋ ಗೊತ್ತಿಲ್ಲ ಸರ್. ರಾತ್ರಿ ಮಾಡ್ತಿದ್ರಂತೆ, ಅಷ್ಟೊಂದು ನಾವು ಮಲಗ್ತಿದ್ವಿ. ಮಾಡ್ತಿದ್ರು ಅನ್ನೋ ಸುದ್ದಿ, ಅದನ್ನು ನಾವು ನೋಡಿಲ್ಲ. ಅದನ್ನು ಏನು ಅನಿಸ್ತತ್ರಿ ಸರ್, ಏನು ಮಾಡ್ಬೇಕು ಹೇಳ್ರಿ? ನೋಡಿ, ತೀರಾ ಮಕ್ಕಳು ಅಡ್ಡಾಡೋದು ರಾತ್ರಿ ಹೊತ್ತಿನ ಗಂಡು ಮಕ್ಕಳಿಗೆ ಹಿಂಗಾದ್ರೆ ಹೆಣ್ಣು ಮಕ್ಳದ್ದು ಏನು ಲೆಕ್ಕ ಅಂತ ಇವರಿಗೆಲ್ಲ. ತೀರಾ ಕೈಯಲ್ಲಿ ಚಾಕು ಹಿಡ್ಕೊಂಡು ಡ್ರ್ಯಾಗನ್ ಹಿಡ್ಕೊಂಡು ಅಡ್ಡಾಡ್ತಾರೆ ಅಂದರೆ ನಾವೆಲ್ಲ ಹೆಂಗೆ ಅಡ್ಡಾಡ್ಬೇಕು? ಮಕ್ಕಳು ಮರಿ ಕಟ್ಕೊಂಡು ಬುದ್ಧಿವಾದ ಹೇಳಿದ್ದೆ ತಪ್ಪಾಯ್ತು. ವೀಲಿಂಗ್ ಮಾಡಬೇಡ್ರಪ್ಪ ಅಂದಿದ್ದೆ ತಪ್ಪಾಗೋಯ್ತು ಅವ್ರಿಗೆ. ಏನು ಏನು ಸರ್, ಅವ್ನು ನ್ಯಾಯ ಕೊಡ್ಬೇಕು ಅಷ್ಟೇ. ನನ್ನ ಮಗನಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಏನು ರಕ್ಷಣೆ ಕೊಡ್ತೀರಿ ಸರ್? ಜನ ಅಡ್ಡಾಡೋತ್ತಾಗೆ ಇಷ್ಟು ಮಾಡಿದ್ರೆ ಇನ್ನೇನು ರಕ್ಷಣೆ ಕೊಡ್ತಾರೆ ಅವರು? ಅವ್ರೊಬ್ಬನ ಹೋಗಿ 4 ಜನ ಕರ್ಕೊಂಡ್ಬಂದು ಮಾಡ್ದ ಅಂದರೆ ಮುಂದಿನ ಸಲ 8 ಜನ ಕರ್ಕೊಂಬಂದು ತೆಗ್ದೇ ಹೋಗ್ತಾರೆ ಅವರು. ಅದು ಓಣಿ ಒಳಗೆ ಹೋಗಂಬ ಮಾತಾಡೋಕ್ಕೆ ಅಂದಂತ ಇವ್ನು ನನ್ನ ಮಗ ಅಲ್ಲಿ ಬೇಡ ಇಲ್ಲೇ ಮಾತಾಡೋದಿದ್ದಕ್ಕೆ ಇಷ್ಟು ಬದುಕೊಂಬಂದ. ಓಣಿ ಒಳಗೆ ಹೋಗಿದ್ರೆ ಹೆಣ ತಗೊಂಬರ್ಬೇಕಾಗಿತ್ತು ನಾವು. ಆ ಪರಿಸ್ಥಿತಿ ಮಾಡಿರ್ತಿದ್ರು ಅವರು. ಇರ್ಬೋದು, ಕರ್ಕೊಂಬಂದಾನೆ ಅಂದಮೇಲೆ ಉದ್ದೇಶಪೂರ್ವಕನೇ ಅದು. ಇವ್ನು ಒಂದ್ಸಲಿ ಯಾವಾಗ ಹಿಂಗೆ ಮಾಡಬೇಡ ಅಂತ ಹೇಳಿ ಹೋಗಿ ಕರ್ಕೊಂಬಂದ್ಮೇಲೆ ಅವ್ರು ತೆಗಿಬೇಕು ಅಂತಲೇ ಬಂದಿರೋದು ಅವರು. ಅದು ಪುಣ್ಯಕ್ಕೆ ಬದುಕೊಂಡು ಬಂದ. ಏನು ಅವ್ನ ಋಣ ಚೆನ್ನಾಗಿತ್ತೋ ನಮ್ಮ ಚೆನ್ನಾಗಿತ್ತೋ ಬದುಕೊಂಡು ಬಂದ ಅವನು. ಇರ್ಬೋದು. ಓಣಿ ಒಳಗೆ ಹೋಗಿದ್ರೆ ಮಾತ್ರ ಅದೇ ನನ್ನ ಮಗ ಮತ್ತು ಕೈ ಸಿಗ್ತಿರ್ಲಿಲ್ಲ ಇವತ್ತು. ಏನಪ್ಪ ಅಂತಾರ್ರಿ, ನನಗೆ ಗುರ್ತಿಲ್ಲ. ಆದರೂ ಮಾತ್ರ ಫಾಸ್ಟಾಗಿ ಬೈಕ್ ಓಡಿಸ್ತಿರ್ತಾರೆ, ನೋಡಿದ್ದೀವಿ. ಯಾರು ಅಂತ ಗೊತ್ತಿಲ್ಲ, ಎಲ್ಲ ಹೋಗ್ತಿರ್ತಾರೆ. ಈ 9:30 ಆಗೈತೆ ಅಂದ್ರೆ ಇನ್ನೇನು ಭಯ ಅವರಿಗೆ? ಚಾಕು ಇಟ್ಕೊಂಡಾಡ ಇನ್ನೇನು ಭಯ ಮಾಡ್ತಾರ್ರಿ? ಸರಸ್ವತಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.